ಪಿಕ್ಚರ್ಗೆ ಹೋಗೋದು ಬಿಟ್ಟು ಭಾಳ ವರ್ಷ ಆಗಿತ್ತು. ನಮ್ಮ ಹಾಸನ ಯುವಕರು ಬಂದು ನನಗೆ ತುಂಬ ಹಠ ಮಾಡಿದರು. 1 ಗಂಟೆ ತಡವಾಗಿ ಬಂದೆ. ನಾನು ಮೊದಲನೇ ಬಾರಿಗೆ ಆ್ಯಕ್ಟ್ ಮಾಡಿದ್ದಾರೆ. ರವಿ ಫಸ್ಟ್ ಟೈಮ್ ಮೂವಿ. ಇಟ್ಸ್ ಅನ್ ಅಪ್ಕಮಿಂಗ್. ಈಗ ದೇಶದ ತಾತ ಅಂದರೆ ನಮಗೆ ದೇವೇಗೌಡರೇ. ಅವ್ರು ಬಂದು ನೋಡಿದ್ದು ನಮಗೆ ಭಾಳ ಖುಷಿ ಆಯಿತು. ಆಮೇಲಿಂದ ಪ್ರೇಕ್ಷಕರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇದು ಎಲ್ಲ ಟೀಮ್ ವರ್ಕು, ರಾಘವನ್ ಆ್ಯಂಡ್ ರವಿಗೌಡರು, ರಘುಗೌಡರು, ನವರಸನ್ ಟೀಮ್ ವರ್ಕು. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನನಗೆ 5 ನಿಮಿಷ ಸಿಕ್ಕರೆ ಸಾಕು ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು ಅಂತ ಆಸೆ ಪಡ್ತಿದ್ದಂತವನು. ಗಂಟೆಗಟ್ಟಲೆ ಅವ್ರ ಪಕ್ಕ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಅಂತ ನನಸಲು ಅಂದ್ಕೊಂಡಿರಲಿಲ್ಲ. ಈ ದಿನಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಆ್ಯಕ್ಚುಲಿಯಾಗಿ. ಇವಾಗ ನೀಗೇನಾಗಬೇಕು? ಏನಿಲ್ಲಮ್ಮ, ಸುಮ್ಮನೆ ಬೀರು. ಇವತ್ತಿನ ದಿನ ಮರೆಯೋಕ್ಕಾಗ್ತಾ ಇಲ್ಲ. ಮತ್ತು ಅಷ್ಟು ಖುಷಿಯಾಗೂ ಇದ್ದೀವಿ, ಹ್ಯಾಪಿಯಾಗಿದ್ದೀವಿ. ಒಂದೇನಪ್ಪ ಅಂದರೆ ಎಲ್ಲ ಹೇಳ್ತಿದ್ರು ಸಿನಿಮಾ ಚೆನ್ನಾಗಿದೆ ಅಂತ. ಮೊನ್ನೆ ನಮಗೆ ಹಿಂಗೆ ದೇವೇಗೌಡರು ಬರ್ತಾ ಇದ್ದಾರೆ. ಇದು ತಾತ ಮೊಮ್ಮಗನ ಟೈಟ್ಲು ಬಂದಾಗಲೇ ಅವ್ರಿಗೆ ಯಾರೋ ಏನೋ ಹೇಳಿದ್ರಂತ, ಹಾಸನ್ನವರು ನಿಮ್ಮ ಹುಡುಗರು ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಈಗ ತಾನೇ ಸಿನಿಮಾ ನೋಡಿ ಹೊರಗೆ ಬಂದಿದ್ದೇನೆ. ಬಹಳ ಸಂತೋಷವಾಗಿದೆ. ನಿಜವಾಗಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತು ನೋಡಬೇಕಾದಂಥ ಸಿನಿಮಾಗಳೇ ಬರಲ್ಲ ಏನಿದೆ ಅಂತ ಅಂತಾರಲ್ಲ, ಅಂಥ ಸಂದರ್ಭಗಳಲ್ಲಿ ಇಂಥ ಚಿತ್ರಗಳು ಬಹಳ ಪ್ರಸ್ತುತವಾಗುತ್ತೆ. ಬಟ್ಟಲು ಕಣ್ಣಲ್ಲಿ ಕೊಟ್ಟಳು ಸನ್ನೆ, ನಾ ಥಟ್ಟನೆ ಕೊಟ್ಟೆನು ಅವಳಿಗೆ ನನ್ನೇ. ಸವಿ ಪ್ರೇಮವು ಹಾಜರಿಯಾಗೋಯ್ತು, ಈ ಹೃದಯಕ್ಕೆ ಏನು ಸಂತೋಷ. ಹೊಸ ಲಾಹಿರಿ ಶುರುವಾಯ್ತು, ನಾ ಬಯಸಿದೆ ಅವಳ ಸಹವಾಸ. ಬಟ್ಟಲು ಕಣ್ಣಲ್ಲಿ ಕೊಟ್ಟಳು ಸನ್ನೆ. ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಮಾತುಗಳು ಬರಲ್ಲ. ಯಾಕಂತಂದರೆ ತುಂಬಾ ಅದ್ಭುತವಾದ ಒಂದು ಅನುಭವ ನನಗೆ. ಕಥೆ, ಚಿತ್ರಕಥೆ, ಸಂಭಾಷಣೆ, ಹಾಡುಗಳು, ಅಭಿನಯ ಎಲ್ಲವೂ ಸಕಲವು ಸರ್ವಸ್ವೂ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. ಫಸ್ಟ್ ಆಫ್ ಆಲ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಟ್ಸ್ ಅ ಎಕ್ಸಲೆಂಟ್ ಮೂವಿ. ತಾತ ಮತ್ತು ಮೊಮ್ಮಗನ ಇಮೋಷನ್ಸು ತುಂಬ ಎಕ್ಸ್ಟ್ರಾಡಿನರಿ ಆಗಿ ತೆಗೆದಿದ್ದಾರೆ. ಇಡೀ ಟೀಮ್ಗೆ ಫಸ್ಟ್ ಆಫ್ ಆಲ್ ರಾಘವನ್ ಬೇಸಿಕಾಗಿ ಆರ್ಟ್ ಡೈರೆಕ್ಟ್ರೆ, ಹೊಸ ಹೀರೋ ಅಂದರೆ ಹೀರೋಯಿನ್ ಇಲ್ಲಿಗೆ ಹೊಸಬ್ರು, ಆ್ಯಂಡ್ ಅಫ್ಕೋರ್ಸ್ ರಘು ಟ್ಯಾಲೆಂಟ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಎಮೋಷನಲ್ ಪಾರ್ಟ್ ಸಿಕ್ಕಾಪಟ್ಟೆ. ನಾನು ಆ್ಯಕ್ಚುಲಿ ಈ ಬಿಲೀವ್ ಇಟ್ ಆರ್ ನಾಟ್ ನಾನು ಹತ್ತಿದ್ದೀನಿ ಸರ್. ಆ್ಯಕ್ಚುಲಿ ಅಷ್ಟು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ರಂಗಣ್ಣರವರ ಬಗ್ಗೆ ಮಾತಾಡೋಕ್ಕೆ ನಮಗೆ ಏನು ತೋರಿಸ್ತಾ ಇಲ್ಲ. ಇತ್ತೀಚೆಗೆ ಬಂದಂಥ ಒಂದು ಕನ್ನಡ ಚಿತ್ರಗಳಲ್ಲಿ ಇಡೀ ಕುಟುಂಬ ಕುಂತು ನೋಡ್ತಕ್ಕಂಥ ಒಂದು ಸುಂದರವಾದ ಕಥೆಯನ್ನು ಇಟ್ಕೊಂಡು ಅಪ್ಪಟ ಕನ್ನಡ ಚಿತ್ರವನ್ನು ಮಾಡಿದ್ದಾರೆ. I feel really great. So happy because everyone was enjoying the movie, and I also feel like it's an honor to be a part of this movie, and I'm really looking forward to next Kannada movies, I guess. Very entertaining and very emotional cinema ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ, ಸ್ಪೆಷಲಿ ರವಿ ಗೌಡ ಮತ್ತು ಓವಿಯ ಮತ್ತು ರಂಗಾಯಣ ರಘುಜೋ. ಇವತ್ತು ಮಿಸ್ಟರ್ ಮೊಮ್ಮಗ ಮೂವಿ ನೋಡಿದ್ವಿ. ನಮಗೆ ಫ್ಯಾಮಿಲಿ ನಾವು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಾ ಇದ್ವಿ. ಏನು ವಲ್ಗಾರಿಟಿ ಇಲ್ಲ, ತುಂಬ ಅಂದರೆ ತುಂಬ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಬಟ್ಟಲು ಕಣ್ಣಲ್ಲಿ ಕೊಟ್ಟಳು ಸನ್ನೆ, ನಾ ಥಟ್ಟನೆ ಕೊಟ್ಟೆನು ಅವಳಿಗೆ ನನ್ನೇ.
ಒನ್ ಆಫ್ ದಿ ಕ್ಲಾಸ್ ಆ್ಯಕ್ಟರ್. ತುಂಬ ಭವಿಷ್ಯ ಇದೆ. ಈ ತಾತಯ್ಯನ ಪಾತ್ರ ಮಾಡಿದಲ್ಲ ರಂಗಣ್ಣ ಅಂತೇಳಿ, ಇದು ಥೀಮು, ಇದರ ಕತೆ ಹೇಗೆ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಮನಸ್ಸಿನ ಮೇಲೆ ನಾವೆಲ್ಲ ಆ ಸ್ಟೇಜ್ ರೀಚ್ ಆಗ್ಬಿಟ್ಟಿದ್ದೀವಿ. ಮೊಮ್ಮಕ್ಕಳೆಲ್ಲ ನೋಡ್ತಾ ಇದ್ದೀನಿ. ಯುವ ಜನರಿಗೆ ಹಳೆಯ ಮೌಲ್ಯ ಅಂತ ಹಳೆಯ ಕಾಲದ ಮೌಲ್ಯಗಳು ಮರೆತು ಹೋಗಿವೆ ಕೆಲವು. ಅದರ ಉದ್ದೀಪನ ಮಾಡಿದ್ದಾರೆ. ಅವು ಯಾವಾಗಲೂ ಸಾರ್ವಕಾಲಿಕ ಮೌಲ್ಯಗಳು. ಪ್ರೇಕ್ಷಕರು ನೋಡಿ ಖುಷಿ ಪಡ್ತಿದ್ದಾರೆ. ಅವರು ತಾತಂದ್ರಲ್ಲಿ ನೆನಪಿಸ್ಕೋತಾ ಇದ್ದಾರೆ. ಅದೆಲ್ಲೋ ನಮ್ಮ ಪ್ರಯತ್ನ ಅದೇ ಆಗಿತ್ತು, ಅವರ ತಾತಗಳನ್ನ ಅಜ್ಜಿಗಳನ್ನ ನೆನೆಸ್ಕೊಳ್ಳಿ ಅಂತ. ಅದು ಈ ಚಿತ್ರಕ್ಕೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ. 3 ಜನ ಸ್ಟಾರ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ. ರಂಗಾಯಣ ರಘು ಸರ್ ಅಂತೂ ಆಸಮ್. ನಾನು ತುಂಬ ಫ್ಲಾಟ್ ಆಗಿ ಹೋಗ್ಬಿಟ್ಟಿದ್ದೀನಿ. ರಂಗಾಯಣ ರಘು ಸರ್ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ.